ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಾಯ ಶಿಕ್ಷಕರಿಗೆ ತೋರಿಸಬೇಕು, ಜೊತೆಗೆ ಪೋಷಕರಿಗೆ ತೋರಿಸಬೇಕು, ಶಿಕ್ಷಕರು ಅವರಿಗೆ ಸಹಾಯ ಮಾಡಬೇಕು. ಈ ರೀತಿಯಲ್ಲಿ ಒಂದು ಕಲಿಕಾ ಹಬ್ಬದ ವಾತಾವರಣವನ್ನು ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿದೆ. ಇದುವರೆಗೂ ಶಾಲೆ ಪ್ರಾರಂಭವಾಗಿನಿಂದ ಇಲ್ಲಿವರೆಗೆ ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಪ್ರಗತಿ ಸಾಧಿಸಿದ್ದಾರೆ, ಏನು ನಿಜವಾಗ್ಲೂ ಕಲಿಕೆಯಲ್ಲಿ ಮುಂದೆ ಇರ್ತಾರ, ನಿರೀಕ್ಷಿತ ಏನು ಸಾಮರ್ಥ್ಯಗಳು ಗಳಿಸಿದ್ದಾರ, ಇದನ್ನು ನಾವು ಅಳವಡಿಸಬೇಕಾಗಿದೆ. ಪ್ರತಿಯೊಬ್ಬ ಮಗು, ಈ ಶಾಲೆಯಲ್ಲಿ ಬಂದಂತ ಪ್ರತಿಯೊಬ್ಬ ಮಗು ತಾನು ತನ್ನ ಕನಿಷ್ಠ ಭಾಷೆಯಲ್ಲಿ ಎಲ್ಲ ಮಕ್ಕಳಿಗೆ ಓದಲಿಕ್ಕೆ ಬರಲಿಕ್ಕೆ ಎಲ್ಲ ಆಧುನಿಕ ಅಕ್ಷರಗಳು ಮತ್ತು ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳು, ಅನುಸ್ವಾರ ಎಲ್ಲ ಭಾಷೆಯಲ್ಲಿ ಏನಿದೆ ಅದನ್ನ ಆ ರೀತಿಯಲ್ಲಿ ಮಕ್ಕಳಿಗೆ ಬರುವ ಹಾಗೆ ನಾವು ಎಲ್ಲರೂ ನೋಡ್ಕೊಳ್ಬೇಕಾಗಿದೆ. ಗಣಿತದಲ್ಲಿ ಕೂಡ ಎಲ್ಲ ಮಕ್ಕಳಿಗೆ ಕನಿಷ್ಠ ಒಂದು 25ರವರೆಗೆ ಮಗ್ಗೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ದೊಡ್ಡದು, ಚಿಕ್ಕದು, ದೊಡ್ಡದು, ಎಲ್ಲ ಕನಿಷ್ಠ ಸಾಮರ್ಥ್ಯಗಳನ್ನ ಎಲ್ಲ ಮಕ್ಕಳಿಗೆ ಬಂದಿದೆ ಅಂತ ಗುರುತಿಸಬೇಕು. ಇದು ಯಾವ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ FLL ಸಾಧಿಸಿದೆಯೋ ಆ ಸಾಧಿಸಿದ ತೃಪ್ತಿ ಶಿಕ್ಷಕರಿಗೆ ಇರಬೇಕು. ಸಾಧಿಸಿದೊಟ್ಟಿಗೆ ಆ ಮುಖ್ಯ ಗುರುಗಳ ನಾಯಕತ್ವದಲ್ಲಿ ಎಲ್ಲ ಮಕ್ಕಳು ಈ ರೀತಿಯ ಕನಿಷ್ಠ ಸಾಮರ್ಥ್ಯಗಳು ಗಳಿಸಿದಾಗ ಆ ಶಾಲೆ ಇದ್ದಿದ್ದಕ್ಕೂ ಸಾರ್ಥಕ, ಶಾಲೆಯಲ್ಲಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸುವುದಕ್ಕೂ ಸಾರ್ಥಕ ಮತ್ತು ತೃಪ್ತಿ ಸಿಗುತ್ತೆ. ಈ ಒಂದು FLN ರಹಿತವಾಗಿರ್ತಕ್ಕಂಥ ಮಕ್ಕಳಾಗಿರ್ಬಾರ್ದು, ಎಲ್ಲ ಮಕ್ಕಳಿಗೆ ಓದು ಬರಹ ಮತ್ತು ಲೆಕ್ಕಾಚಾರ ಬದಲಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ಸರ್ಕಾರ ಎಲ್ಲ ಯೋಜನೆಗಳನ್ನ ಹಾಕೊಳ್ತಾ ಇದೆ. ಆ ಕಾರಣಕ್ಕೆ ಈ ವರ್ಷ ಯಾಕಿಸ್ಕೊಂಡು FLN ಒತ್ತು ಕೊಡ್ತಾ ಇದ್ದಾರೆ ಅಂತಂದ್ರೆ 90% ನಾವು ಸಾಧನೆ ಮಾಡಬೇಕಾಗಿದೆ. 5 ಸಲ ಎಲ್ಲ ಮಕ್ಕಳಿಗೆ ಶೇಕಡ ಸರ್ಕಾರಿ ಶಾಲೆಯಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಶೇಕಡ 90% ಮಕ್ಕಳಿಗೆ ಏನಪ್ಪ ಅಂದ್ರೆ ಈ ಒಂದು FLN ಸಾಧನೆ ಆಗಬೇಕು. ಮುಂದಿನ ವರ್ಷ ಕೊನೆ ವರ್ಷದ 2026-27ನೇ ಸಾಲು ಕೊನೆ ವರ್ಷ ಸಂಪೂರ್ಣವಾಗಿ ನಾವು ಏನ್ ಮಾಡಬೇಕಾಗಿದೆ, FLN ಸಾಧನೆ ಮಾಡಬೇಕಾಗಿದೆ. ನಮ್ಮ PMC ಅಂತ ಏನ್ ಬೋರ್ಡ್ ಸಿಗಲಿದೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ FLN ಸಾಧಿಸಿದ ಶಾಲೆ ಅಂತಕ್ಕಂಥ ಬೋರ್ಡ್ ಅನ್ನು ನಾವು ಹಚ್ಚಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ನೋಡಿ ECC ಶಾಲೆಗಳನ್ನು ತೆಗೆದಿವೆ. ಹೌದಾ? ಅಲ್ಲಿ ಚೈಲ್ಡ್ ಕೇರ್ ಎಜುಕೇಶನ್ ಅಂತಕ್ಕಂಥದ್ದು ಬಾಲ್ಯದ ಆರೈಕೆ ಮತ್ತು ಕಲಿಕೆ ಸರ್ಕಾರ
ಕಲಿಕೆಯನ್ನ ಆ ಮಕ್ಕಳು ಕಲಿಕೊಳ್ಬೇಕು, ಅವರಿಗೆ ಬರಬೇಕು. ಅವರು ಆ ಕನಿಷ್ಠ ಮಟ್ಟದ ಕಲಿಕೆಯನ್ನು ಅವರು ಪರಿಪೂರ್ಣವಾಗಿ ಅವರು ಕಲಿತಿರಬೇಕು. ಎದುರಿಗೆ ಬಾ